ಹಲೋ ನಮಸ್ತೆ, ಎಲ್ರಿಗೂ ಸ್ವಾಗತ. ಇವತ್ತು ಅಜ್ಜಿ ಕಾಲದ ಹಳೆಯ ಸಿಂಪಲ್ ರೆಸಿಪಿ ಕುಚ್ಚಿಗೆ ಅಕ್ಕಿಯ ಇನ್ಸ್ಟೆಂಟ್ ಲಡ್ಡು. ತುಂಬಾ ರುಚಿಯಾದ, ಎಲ್ರಿಗೂ ಇಷ್ಟ ಆಗುವಂಥ ಲಡ್ಡು. ಇದು ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ 1 ಲೋಟ ಕುಚ್ಚಿಗೆ ಅಕ್ಕಿ ತಗೊಂಡಿದ್ದೇನೆ. ಇದೇ ಅಕ್ಕಿಯಲ್ಲಿ ಲಡ್ಡು ಮಾಡಿದರೆ ತುಂಬಾ ರುಚಿಯಾಗಿ ಬರ್ತದೆ. ಇಲ್ಲಿ ನಾನು ಇದನ್ನು ಡ್ರೈ ಆಗಿ ಹುರಿತಾ ಇದ್ದೇನೆ. ಲೋ ಫ್ಲೇಮಲ್ಲೇ 8 ರಿಂದ 10 ನಿಮಿಷ ಚೆನ್ನಾಗಿ ಹುರಿದ್ರೆ ಅಕ್ಕಿ ಅರಳೋದಕ್ಕೆ ಶುರುವಾಗುತ್ತೆ. ಪಟಪಟ ಅಂತ ಸೌಂಡ್ ಬಂದು ಚೆನ್ನಾಗಿ ಅರಳುತ್ತೆ. ಈಗ ನೋಡಿ, ಇದು ಹುರಿದದ್ದು ಸಾಕು. ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಲು ಬಿಡಬೇಕು. ಅದೇ ಪ್ಯಾನ್ಗೆ ಅರ್ಧ ತೆಂಗಿನಕಾಯಿ ತುರಿ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಹುರಿಬೇಕು. ನಾವು ಹೀಗೆ ಮಾಡಿದರೆ ಲಡ್ಡು ಸ್ಟೋರ್ ಮಾಡಿಟ್ಟು ತಿನ್ಬೋದು. ಹಸಿ ತೆಂಗಿನ ತುರಿ ಕೂಡ ನಾವು ಬಳಸ್ಬೋದು. ಹೀಗೆ ಚೆನ್ನಾಗಿ ಎಣ್ಣೆ ಬಿಡುವ ಹಾಗೆ ಹುರಿದರೆ ಲಡ್ಡುಗಳನ್ನು 1 ವಾರದಿಂದ 15 ದಿನದವರೆಗೆ ಬಳಸ್ಬೋದು. ಈಗ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ. 3 ಸಣ್ಣ ಗಾತ್ರದ ಅಚ್ಚು ಬೆಲ್ಲನ ತಗೊಂಡಿದ್ದೇನೆ. ಅದನ್ನು ತುರಿದು ಇಟ್ಟಿದ್ದೇನೆ. ಮಿಕ್ಸಿ ಜಾರಿಗೆ ಮೊದಲೇ ಹುರಿದು ರೆಡಿ ಇಟ್ಟಂಥ ಅಕ್ಕಿ ಜೊತೆಗೆ 3-4 ಏಲಕ್ಕಿ ಸೇರಿಸಿ ಪುಡಿ ಮಾಡಿ ತಗೊಳ್ಬೇಕು. ಅದೇ ಜಾರಿಗೆ ಹುರಿದ ತೆಂಗಿನ ತುರಿ, ಬೆಲ್ಲ, ಚಿಟಿಕೆ ಉಪ್ಪು ಹಾಕಿ 1 ಸುತ್ತು ತಿರುಗಿಸಿ ತಗೊಳ್ಬೇಕು. ಈಗ 1 ಚಮಚ ತುಪ್ಪ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದಕ್ಕೆ ಶುರು ಮಾಡಬೇಕು. ನಾವು ತುಪ್ಪ ಹಾಕೋದ್ರಿಂದ ಲಡ್ಡು ಕಟ್ಟೋದಕ್ಕೆ ಸುಲಭ ಆಗುತ್ತೆ ಮತ್ತು ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ತಗೊಂಡಿರೋ ಪ್ರಮಾಣದಲ್ಲಿ 12 ಲಡ್ಡು ಆಗಿದೆ. ಲಡ್ಡು ತುಂಬಾ ಮೃದುವಾಗಿರ್ತದೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ಎಲ್ರಿಗೂ ಕೂಡ ಇಷ್ಟ ಆಗ್ತದೆ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಮತ್ತು ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.